ತುಂಬ ಜನ ಹೇಳ್ತಿದ್ರು ಅಂದರೆ ಈ ಲುಕ್ ತುಂಬ ಚೆನ್ನಾಗಿದೆ, ಇದನ್ನೇ ಕ್ಯಾರಿ ಮಾಡಿ ಅಂತ ನಮ್ಮ ಪ್ರೊಡ್ಯೂಸರ್ ಹೇಳ್ತಾ ಇದ್ರು ಹಿಂದ್ಗಡೆ. ಐ ಥಿಂಕ್ ನೆಕ್ಸ್ಟ್ ಯಾವುದೇ ಸಿನಿಮಾದಲ್ಲಿ ನನಗೇನೆ ಅಂದರೆ ಈ ಲುಕ್ನ ಬೀಟ್ ಮಾಡೋದು ಕಷ್ಟ ಆಗ್ಬೋದು. ಮೇ ಬಿ ಶಶಾಂಕ್ ಸರ್ ನೆಕ್ಸ್ಟ್ ಮಾಡಿದ್ರೆ ಇನ್ನೊಂದು ಹೊಸ ಲುಕ್ ಯಾವ್ದು ಕೊಡ್ತಾರೋ ಗೊತ್ತಿಲ್ಲ ಈಗ. ಅಂದರೆ ತುಂಬ ಎಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ ಇಲ್ಲ ಈ ಬ್ರ್ಯಾಟ್ ಲುಕ್ನ. ನನಗೆ ತುಂಬ ಹೊಸ ಅದು, ಯಾಕಂದರೆ ನನಗೂ ಎಲ್ಲ ಲಾಸ್ಟ್ ಟೈಮ್ ಕೌಶಲ್ಯದಲ್ಲೂ ಒಂದು ವಿಭಿನ್ನವಾದ ಒಂದು ಗೆಟಪಲ್ಲಿ ಕೊಟ್ಟಿದ್ರು. ಸೊ ಅಗೇನ್ ಬ್ರ್ಯಾಟಲ್ಲಿ ಒಂದು ಕಂಪ್ಲೀಟ್ಲಿ ಒಂದು ಡಿಫ್ರೆಂಟ್ ಅವತಾರದಲ್ಲಿ ತಂದಿದ್ದಾರೆ. ತುಂಬ ಅದ್ಭುತವಾದ ಸಾಂಗ್ ಇದು. ಇನ್ಫ್ಯಾಕ್ಟ್ ಶಶಾಂಕ್ ಸರ್ ನನಗೆ ಈ ಎಸ್ಪೆಷಲಿ ಈ ಸಾಂಗ್ ಪ್ಲೇಸ್ಮೆಂಟಲ್ಲಿ ಒಂದು 3-4 ಟ್ಯೂನ್ ಕೇಳಿಸಿದ್ರು. ಅದರಲ್ಲಿ ಫಸ್ಟು ನಮಗೆ ಕೇಳಿದಾಗಲೇ ಅಂದರೆ ಸರಿ ಟ್ಯೂನ್ ತುಂಬ ಚೆನ್ನಾಗಿದೆ, ಇದು ಪಕ್ಕಾ ಹಿಟ್ಟಾಗುತ್ತೆ, ಇದನ್ನೇ ಇಟ್ಕೊಂಡು ಅಂತ ನಾವು ತುಂಬ ಡಿಸ್ಕಷನಲ್ಲಿ ಆಗಿತ್ತು. ಒಂದು 2-3 ಟ್ಯೂನ್ ಕೊಟ್ಟಿದ್ರು ಬೇರೆ ಬೇರೆ ಥರದ್ದು. ಈ ಟ್ಯೂನು ಒಂಥರ ಕೇಳ್ತಿದ್ದಂಗೆ ಅದೊಂದು ಗೆಲ್ಲುತ್ತೆ ಅನ್ನೋದೊಂದು ವೈಬ್ ಕೊಟ್ಟಿತ್ತು ನಮಗೆ. ಐ ಥಿಂಕ್ ಬ್ಯೂಟಿಫುಲ್ ಸಾಂಗು. ಆ್ಯಂಡ್ ಥ್ಯಾಂಕ್ ಯು ಶಶಾಂಕ್ ಸರ್ ಅಂತ ಒಂದು ಅದ್ಭುತವಾದ ಸಾಂಗ್ನ, ಎಸ್ಪೆಷಲಿ ಅವರೆಲ್ಲ ಫಿಲಮಲ್ಲಿ ಸಾಂಗ್ಗಳು ಚೆನ್ನಾಗೇ ಇರುತ್ತೆ ಅವ್ರದ್ದು. ಸೊ ತುಂಬ ಒಂದು ಅದ್ಭುತವಾದ ಸಾಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ನೀವು ವಿಜುವಲ್ಸ್ ನೋಡ್ತಾ ಇರ್ಬೋದು ಈ ಸಾಂಗಲ್ಲಿ. ನಾನು ಈ ಕೂತ್ಕೊಂಡು ಅಂದರೆ ನಮ್ಗೆ ಅವಾಗ ಶೂಟ್ ಮಾಡೋವಾಗ ಅಷ್ಟು ಗೊತ್ತಾಗಲಿಲ್ಲ. ಈಗ ದೊಡ್ಡ ಸ್ಕ್ರೀನಲ್ಲಿ ನೋಡ್ತಾ ನಮ್ಮ ಅಭಿಲಾಷ್ ಕಲಿತೆ ಅವ್ರ ವರ್ಕ್ ತುಂಬ ಅದ್ಭುತವಾಗಿದೆ. ಇದರಲ್ಲಿ ಎಲ್ಲಿದ್ದಾರೆ ಗೊತ್ತಿಲ್ಲ. ಈಗ ತುಂಬ ಅಂದರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅಂದರೆ ಕಲರ್ಸ್ ಅದೆಲ್ಲ ಅಬ್ಸರ್ವ್ ಮಾಡ್ತಾ ಇದೆ. ವಿಜುವಲಿ ನೆಕ್ಸ್ಟ್ ಲೆವೆಲ್ ಕಾಣಿಸ್ತಾ ಇದೆ. ಸೊ ನಾನೇ ವೆಯ್ಟ್ ಮಾಡ್ತೀನಿ ಆ್ಯಕ್ಚುಲಿ ಅಂದರೆ ಫೈನಲ್ ಔಟ್ಪುಟ್, ಫೈನಲ್ ಫುಲ್ ಸಾಂಗ್ ನೋಡೋದಕ್ಕೆ. ಆ್ಯಂಡ್ ಕಾಸ್ಟ್ಯೂಮ್ಸ್ ಬಗ್ಗೆನೂ ತುಂಬ ಮಾತಾಡ್ತಾಯಿದ್ರು ನಮ್ಮ ಶಶಾಂಕ್ ಸರ್. ಎಸ್ಪೆಷಲಿ ಇದಕ್ಕೆ ಬ್ರ್ಯಾಟ್ಗೆ ಬೇರೆ ಥರ ಕಾಸ್ಟ್ಯೂಮ್ಸು ಅಂತ ನಮ್ಮ ಅಸೋಸಿಯೇಟ್ ಡೈರೆಕ್ಟ್ರಲ್ಲಿದ್ದಾರೆ ಅಭಯ್ ಅಂತ. ಪ್ರತಿಯೊಂದೂ ವರ್ಷಿಣಿ ಡಿಸೈನರು. ಐ ಥಿಂಕ್ ಎಂಟೈರ್ ಕ್ರೆಡಿಟ್ ಅವ್ರಿಗೆ ಹೋಗಬೇಕು. ನಾನು ಹೇಗೆ ಕಾಣಬೇಕು, ಪ್ರತಿಯೊಂದು ಗುಂಡಿನೂ ಬಂದು ಸರ್ ಗುಂಡಿ ಹಿಂಗೆ ಹಾಕ್ಕೊಳ್ಳಿ ಸರ್, ಕಾಲರ್ ಮೇಲಿರಬೇಕು. ಸೊ ಪ್ರತಿಯೊಂದೂ ಹೇಳ್ತಾ ಬಂದರು. ಆ್ಯಂಡ್ ಕಂಪ್ಲೀಟ್ ಕ್ರೆಡಿಟ್ ಅವ್ರದ್ದು. ನಾವು ಜಸ್ಟ್ ಸುಮ್ಮನೆ ಹೋಗಿ ನಮ್ದು ಒಂದೇ ಕೆಲಸ ಏನಂದ್ರೆ ಸ್ನಾನ ಮಾಡ್ಕೊಂಡು ಶೂಟಿಂಗ್ ಹೋಗೋದಷ್ಟೇ. ಮಿಕ್ಕಿದೆಲ್ಲ ಅವರೇ ರೆಡಿ ಮಾಡಿ ಈ ಥರ ಕಾಣಿಸ್ಬೇಕು, ಒಂದು ಹೇರ್ ಸ್ಟೈಲ್ ಆಗ್ಬೋದು, ಪ್ರತಿಯೊಂದು ಡೀಟೇಲಿಂಗ್ ಅವ್ರು ಮಾಡಿದ್ದಾರೆ. ಆ್ಯಂಡ್ ಕಲೈ ಮಾಸ್ಟರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಅದ್ಭುತವಾಗಿ ಅದನ್ನು ತೆರೆ ಮೇಲೆ ತಂದಿದ್ದಾರೆ ಎಂಟೈರ್ ಸಾಂಗ್. ಆ್ಯಂಡ್ ಈ ಪ್ರೊಡಕ್ಷನ್ ನಿಮಗೆ ನೋಡಿದ್ರೆ ಕಾಣಿಸ್ತಾ ಇದೆ, ಅಂದರೆ ರಿಚ್ನೆಸ್ ಆಗ್ಬೋದು. ಒಂದು 5 ಲ್ಯಾಂಗ್ವೇಜಲ್ಲಿ ಥರದ್ದು, ಇಟ್ಸ್ ನಾಟ್ ಅ ಜೋಕ್. ಮಂಜು ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಡಾಲ್ಫಿನ್ ಎಂಟರ್ಟೈನ್ಮೆಂಟ್ಗೆ ಐ ಥಿಂಕ್ ತುಂಬ ಅಂದರೆ ತುಂಬ ಒಂದು ಪ್ಯಾಷನ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ. ನಿಮಗೆ ಅದು ಕಾಣ್ತಾ ಇದೆ, ನಿಮಗೆ ತೆರೆ ಮೇಲೆ ಕಾಣುತ್ತೆ. ಎಲ್ಲೂ ನಿಮ್ಗೆ ಕಾಂಪ್ರಮೈಸೇ ಆಗಿಲ್ಲ ಈ ಚಿತ್ರ. ನಾನು ಕಂಪ್ಲೀಟ್ ಶೂಟ್ ಮಾಡ್ಕೊಂಬಂದಿದ್ದೀವಲ್ಲ, ಎಲ್ಲೂ ಒಂದು ದಿನವೂ ಒಂದು ಫ್ರೇಮು ಕಾಂಪ್ರಮೈಸ್ ಆಗದಿರೋಂಥ ಚಿತ್ರ ಇದು. ಸೊ ತುಂಬ ಡೀಟೇಲಿಂಗ್ ಆಗಿ 5 ಲ್ಯಾಂಗ್ವೇಜಲ್ಲಿ ಒಂದು ತೊಗೊಂಡೋಗ್ತಾ ಇದ್ದೀವಿ ಅಂದಾಗ ಆಬ್ವಿಯಸ್ಲಿ ಮೇಕಿಂಗ್ ಆಗ್ಬೋದು, ಅಂದರೆ ಕ್ಯಾಸ್ಟ್ ಮಾಡ್ತಿರೋಂಥ ಆರ್ಟಿಸ್ಟ್ಗಳಾಗ್ಬೋದು, ಸಾಂಗ್ಸ್ಗಳಾಗ್ಬೋದು, ಎಲ್ಲ ಅದ್ಭುತವಾಗಿ ಮಾಡ್ಕೊಂಬಂದಿದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ಇದೊಂದು ಅದ್ಭುತವಾದ ಸಾಂಗು. ಇನ್ನೊಂದು ಸಾಂಗು ಇದು ಕೂಡ ಇದೆ, ನೆಕ್ಸ್ಟ್ ಪ್ರಾಬ್ಲಮ್ ಇನ್ನೊಂದು ತಿಂಗಳಲ್ಲಿ ಬರುತ್ತೆ. ಅದು ನನ್ನ ಮಗಳು ಫೇವ್ರೇಟ್ ಆಗ್ಬಿಟ್ಟಿದೆ. ಮೊನ್ನೆ ಶೂಟ್ ಮಾಡಿದ್ವಿ ಆ ಸಾಂಗ್ನ, ಅದನ್ನೊಂದು 100 ಸತಿ ಕೇಳಿದೆ ನನ್ನ ಮಗಳು. ನಾನು ಅದೇ ಕೇಳೋಣ ಅನ್ಕೊಂಡೆ ಕೃಷ್ಣ ಸರ್. ಈಗ ಬ್ರಾಟ್ ಟೀಸರ್ಗೆ ಪುಟಾಣಿ ಪರಿ ಗ್ರೀನ್ ಸಿಗ್ನಲ್ ಕೊಟ್ಟಾಗಿತ್ತು. ಈ ಹಾಡನ್ನ ಏನಾದ್ರು ನೀವು ಡೆಡಿಕೇಟ್ ಮಾಡಿದ್ದೀರಾ ಅಥವಾ ಮುಂದಿನ ಸಾಂಗ್ನೇ ಆಲ್ರೆಡಿ ಹಾಡ್ತೀರಾ? ಅದು ಡ್ಯಾನ್ಸ್ ನಂಬರ್ ಅಲ್ಲ, ಅದು ಡ್ಯಾನ್ಸ್ ಮಾಡ್ತಿರೋದು ನೋಡ್ತಾ ಇದೆ. ಅದು ಬೇರೆ ಹುಡುಗಿ ಜೊತೆ ಬೇರೆ ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ಯಾರು ನಮ್ಮ ಅಮ್ಮನ ಬಿಟ್ಟು ಇನ್ನೊಬ್ರ ಜೊತೆ ಮಾಡ್ತಾ ಇದ್ದಿಲ್ಲ ಅಂತ ತುಂಬ ಕ್ಯೂರಿಯಸ್ ಆಗಿ ನೋಡ್ತಾ ಇದೆ ಅದು. ಸೊ ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಈ ವರ್ಷ ಒಂದು ಅದ್ಭುತವಾದ ಚಿತ್ರ ಇದಾಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಜನಕ್ಕೆ ತುಂಬ ಹತ್ತಿರ ಇದಂತೂ ಪಕ್ಕ. ನನಗೆ ಟ್ಯೂನ್ ಕೇಳೋದಲ್ಲೇ ಗೊತ್ತಿದ್ದು ಒಂದು ಅದ್ಭುತವಾದ ಸಾಂಗು, ತುಂಬ ವರ್ಷಗಳ ಕಾಲ ಉಳಿಯೋಂಥ ಸಾಂಗು, ಎಸ್ಪೆಷಲಿ ಲವರ್ಸ್ಗಳಿಗೆ ತುಂಬ ಇಷ್ಟ ಆಗೋಂಥ ಒಂದು ಸಾಂಗು. ಆ್ಯಂಡ್ ನಮ್ಮ ಪುಟಾಣಿ ಲಹರಿ ಮಹೇಶ್, ನನಗೆ ಆ್ಯಕ್ಚುಲಿ ಅವರು ನಾನು ನೋಡಿರಲಿಲ್ಲ, ಇವತ್ತು ನೋಡಿ ಶಾಕ್ ಆದೆ ನಾನು. ಇಷ್ಟು ಚಿಕ್ಕ ಹುಡುಗಿ ಈ ವಾಯ್ಸ್, ಇಷ್ಟು ಚಿಕ್ಕ ಹುಡುಗಿದ ವಾಯ್ಸ್ ಒಂದು ಇಲ್ಲಿ ಹಾಡಿದಾಗ ನನ್ನ ಡೈರೆಕ್ಟಾಗಿ ನೋಡಿದ್ದು. ಅದ್ಭುತವಾಗಿ ಆಡ್ತೀಯ. ಲಾಂಗ್ ವೇಟಿಗೂ ಒಳ್ಳೇದಾಗಲಿಮ್ಮ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಿಂಗಿಂಗ್. ಸರ್, ಪ್ರಶ್ನೆಗಳಿದ್ರೆ ಮಾಧ್ಯಮದವರು ಕೇಳ್ಬೋದು. ಎಸ್, ಎಲ್ಲ ಸ್ಪಾಯ್ಲ್ಡ್ ಬ್ರ್ಯಾಟ್, ನಾರ್ಮಲ್ ಬ್ರ್ಯಾಟ್ ಅಂತ ಯಾವುದಿಲ್ಲ, ಸ್ಪಾಯ್ಲ್ಡ್ ಬ್ರ್ಯಾಟೇ ಇರೋದು. ಅಲ್ಲ, ಅದಾದ್ಮೇಲೆ ಅದೇ ಕಂಟಿನ್ಯೂ ಆಗ್ಬಿಟ್ರೆ ಎಲ್ಲರೂ ಎಲ್ಲಾದ್ರೂ ಒಂದೇ ಥರ ಕಾಣಿಸ್ತಾರೆ ಅಂದ್ಬಿಡ್ತಾರೆ. ಅದಕ್ಕೆ ಒಂದು ಹೇರ್ ಸ್ಟೈಲ್ ನೋಡೋ ಬ್ರ್ಯಾಟ್ ಅಂತ ಅನ್ಸ್ಬೇಕು. ನೆಕ್ಸ್ಟ್ಗೆ ಬೇರೆ ನಾನು ಟ್ರೈ ಮಾಡಬೇಕು. ಆಮೇಲೆ ಪ್ರತಿ ಸಲ ಹಿಂಗೆ ಗೀಟ್ ಹಾಕೊಂಡು ಓಡಾಡಿದ್ರೆ ರೋಡಲ್ಲಿ ಚೆನ್ನಾಗಿರೋದ ಲೈಫ್ ಲಾಂಗ್. ಬ್ರಾಟ್ ಆಗೋದು ಈಸಿನಾ ಅಂತ, ರಾಮನಿಂದ ಬ್ರಾಟ್ ವರ್ಗು ಜರ್ನಿ?
ಅಂದರೆ ನನಗೆ ಈ ರಾಮ್ ತುಂಬ ಹತ್ತಿರವಾದ ಕ್ಯಾರೆಕ್ಟ್ರು ಇದ್ರಲ್ಲಿ ಮಾಡಿದ್ದು, ಬಟ್ ಇದು ನನ್ನ ಟೋಟಲಿ ಆಪೋಸಿಟ್ ಕ್ಯಾರೆಕ್ಟ್ರು. ಅದು ಗೊತ್ತಿಲ್ಲ ಶಶಾಂಕ್ ಸರ್ಗೆ ಹೆಂಗೆ ಈ ಥರದೊಂದು ಕ್ಯಾರೆಕ್ಟರ್ ಹೊಳೀತು ಅಂತ. ಅವರು ಆ್ಯಕ್ಚುಲಿ ಡಿಸೆಂಟಾಗಿ ಇರ್ತಾರೆ, ಬಟ್ ಕ್ಯಾರೆಕ್ಟರ್ ಹಂಗೆ ಬರೆದಿದ್ದಾರೆ. ಅವ್ರು ಬಂದ್ಮೇಲೆ ಕೇಳ್ತೀನಿ ಅವ್ರ ಕಾಲೇಜ್ ಡೇಸಲ್ಲಿ ಹೇಗಿದ್ರು ಅಂತ. ಓಕೆ ಡಾರ್ಲಿಂಗ್ ಕೃಷ್ಣ ಸರ್, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಬ್ರ್ಯಾಟ್ನಲ್ಲಿ ಕ್ರಿಸ್ಟಿ ಆಗಿ ನಿಮ್ಮನ್ನ ತೆರೆ ಮೇಲೆ ನೋಡೋದಕ್ಕೆ ನಾವೆಲ್ಲರೂ ಕೂಡ ಕಾಯ್ತಾ ಇದ್ವಿ. ಥ್ಯಾಂಕ್ ಯು ಆ್ಯಂಡ್ ಮನೀಷಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಅವ್ರು ಪಾಪ ಸಕ್ಕ ಟೆನ್ಷನ್ ಕೂತಿದ್ರು, ಯಾಕಂದ್ರೆ ಫಸ್ಟ್ ಟೈಮು ಸ್ಕ್ರೀನಲ್ಲಿ ಬರ್ತಾ ಇರೋದು ಅವರು ಕನ್ನಡ ಇದರಲ್ಲಿ. ಸೊ ಅದಕ್ಕೆ ತುಂಬ ಟೆನ್ಸ್ಡಾಗಿ ಕೂತಿದ್ರು. ಡೋಂಟ್ ವರಿ, ತುಂಬ ಚೆನ್ನಾಗಿ ಕಾಣಿಸ್ತೀರ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾದಲ್ಲಿ. ಸೊ ಆಲ್ ದಿ ಬೆಸ್ಟ್ ಮನೀಷಾ.